ಹಲೋ ಫ್ರೆಂಡ್ಸ್, ಲಕ್ಷ್ಮಿ ಆನಂದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನಿಂದ ಅಂದರೆ ಯುಗಾದಿ ದಿವಸ ಚೈತ್ರ ಶುದ್ಧ ಪ್ರತಿಪದ ನಮಗೆಲ್ಲರಿಗೂ ಹೊಸ ವರ್ಷ ಶುರುವಾಗುತ್ತದೆ. ಮುಖ್ಯವಾಗಿ ನಮ್ಮ ಎಲ್ಲ ಹಬ್ಬಗಳು ಪ್ರಕೃತಿ ಜೊತೆಗೆ ಒಂದಲ್ಲ ಒಂದು ರೀತಿಯ ಸಂಬಂಧವನ್ನು ಹೊಂದಿರುತ್ತವೆ. ಈ ಯುಗಾದಿ ಹಬ್ಬವು ವಾತಾವರಣದ ಜೊತೆ ಯಾವ ರೀತಿ ಸಂಬಂಧ ಹೊಂದಿರುತ್ತವೆ ಎಂದು ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ವೇಳೆ ಗಿಡಗಳಿಗೆ ಹೊಸ ಎಲೆಗಳು, ಪಕ್ಷಿಗಳ ಚಿಲಿಪಿಲಿ ಮತ್ತು ಹೂಗಳಿಂದ ಎಲ್ಲ ಗಿಡಗಳು ತುಂಬಿರುತ್ತವೆ. ಹೀಗೆ ಸೃಷ್ಟಿಯಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣುವುದರೊಂದಿಗೆ ನಾವು ಹೊಸ ವರ್ಷವನ್ನು ಸ್ವಾಗತ ಮಾಡುತ್ತೇವೆ. ಈ ಯುಗಾದಿ ಹಬ್ಬದಿಂದ ಅಂದರೆ ಚೈತ್ರ ಮತ್ತು ವೈಶಾಖ ಈ ಎರಡೂ ಋತುಗಳನ್ನು ಸೇರಿಸಿ ವಸಂತ ಋತು ಆಗುತ್ತದೆ. ಈ ಋತುವಿನಲ್ಲಿ ಸೃಷ್ಟಿ ಸೌಂದರ್ಯ ಅಪ್ರತಿಮವಾಗಿರುವುದಕ್ಕೆ ನಾವು ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯುತ್ತೇವೆ. ಈ ಋತುವಿನಲ್ಲಿ ನಮ್ಮ ಶರೀರದಲ್ಲಿ ಅನೇಕ ಬದಲಾವಣೆಗಳನ್ನು ಕೂಡ ನಾವು ಕಾಣುತ್ತೇವೆ. ಸಂಕ್ರಾಂತಿಯಿಂದ ಅಂದರೆ ಶಿಶಿರ ಋತು ನಮ್ಮ ಶರೀರದಲ್ಲಿ ಕಫ ಜಮಾ ಆಗಿರುತ್ತದೆ. ವಸಂತ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗಿರುವುದರಿಂದ ಜಮಾ ಆಗಿರ್ತಕ್ಕಂಥ ಕಫ ಕರಗಲಿಕ್ಕೆ ಶುರುವಾಗಿ ನಮ್ಮ ಪೂರ್ಣ ಶರೀರದಲ್ಲಿ ಹರಡುತ್ತದೆ. ಇದರಿಂದ ನಮ್ಮ ಪಚನ ಶಕ್ತಿ ಕೂಡ ಕಮ್ಮಿಯಾಗುತ್ತದೆ ಮತ್ತು ಕಫ ಕೂಡ ಹೆಚ್ಚಾಗುತ್ತದೆ. ಅದಕ್ಕಾಗಿ ನಮಗೆ ಕಫ, ಕೆಮ್ಮು, ನೆಗಡಿ, ಅಲರ್ಜಿ ಬಹಳಷ್ಟು ಈ ಒಂದು ಋತುವಿನಲ್ಲಿ ಬರುತ್ತವೆ. ಅದಕ್ಕಾಗಿ ಆಯುರ್ವೇದದಲ್ಲಿ ಕಫ ಕಡಿಮೆ ಆಗಬೇಕೆಂದರೆ ಕಹಿ, ಒಗರು, ಖಾರದ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಸೇವಿಸಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ ನಾವು ಯುಗಾದಿ ದಿವಸ ಬೇವು ತಿನ್ನುತ್ತೇವೆ. ಏಕೆಂದರೆ ಬೇವಿನಲ್ಲಿ ಕಹಿ, ಒಗರು ಮತ್ತು ಈ ಖಾರದ ಪದಾರ್ಥಗಳು ಇರುತ್ತವೆ. ಹಾಗೆ ಈ ಋತುವಿನಲ್ಲಿ ನಮ್ಮ ಶರೀರದಲ್ಲಿ ಉಷ್ಣತೆ ಕಡಿಮೆ ಆಗಬೇಕೆಂದರೆ ಮಾವಿನ ಹಣ್ಣಿನ ಶರಬತ್ತನ್ನು ಹೆಚ್ಚಾಗಿ ಸೇವಿಸಬೇಕು. ಜೊತೆಗೆ ಈ ಋತುವಿನಲ್ಲಿ ಬರುವಂತಹ ಹಣ್ಣುಗಳಾದ ಕರ್ಬೂಜ, ಕಲ್ಲಂಗಡಿ, ದ್ರಾಕ್ಷಿ, ಸಂತ್ರಿ ಈ ಎಲ್ಲ ಹಣ್ಣುಗಳು ಕೂಡ ನಮಗೆ ಬಲವನ್ನು ಕೊಡುತ್ತವೆ. ಹಾಗೆ ನಾವು ನಮ್ಮ ಶರೀರದಲ್ಲಿ ಜಮಾ ಆಗುವ ಕಫವನ್ನು ತಡೆಗಟ್ಟಲು ಮುಖ್ಯವಾಗಿ ಪಾಲಿಸಬೇಕಾದ ಅಂಶವೆಂದರೆ ಆದಷ್ಟು ಬೆಳಿಗ್ಗೆ ಬೇಗ ಏಳುವ ರೂಢಿಯನ್ನು ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಬೆಳಿಗ್ಗೆ 6ರಿಂದ 10 ಗಂಟೆಯನ್ನು ನಾವು ಕಫದ ಕಾಲ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ನಾವು ಮಲಗಿದರೆ ಕಫ ನಮ್ಮಲ್ಲಿ ಹೆಚ್ಚಿಗೆ ಜಮಾ ಆಗುತ್ತದೆ. ಅದಕ್ಕೆ ನಾವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲವಾದರೆ 6 ಗಂಟೆಯ ಒಳಗೆ ಏಳಬೇಕು. ಇದರಿಂದ ನಮ್ಮ ತ್ವಚೆಯ ಸೌಂದರ್ಯ ಕೂಡ ಹೆಚ್ಚುತ್ತದೆ. ಹಾಗೆ ನಾವು ಯುಗಾದಿ ಹಬ್ಬದಂದು ಬಳಸುವ ಮುಖ್ಯ ವಸ್ತು ಎಂದರೆ ತೋರಣ. ಈ ತೋರಣವನ್ನು ಬೇವಿನ ಎಲೆ ಮತ್ತು ಮಾವಿನ ಎಲೆಗಳಿಂದ ತಯಾರಿಸುತ್ತೇವೆ. ಈ ಎರಡೂ ಎಲೆಗಳು ಮುಖ್ಯವಾಗಿ ಜಂತುನಾಶಕ ಗುಣವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ನಾವು ಹೊರಗಡೆ ಹೋದಾಗ ಸಾಕಷ್ಟು ಜಂತುಗಳು ನಮ್ಮ ಶರೀರದ ಮೇಲೆ ಇರುತ್ತವೆ. ನಾವು ಮನೆ ಪ್ರವೇಶ ಮಾಡುವಾಗ ಈ ಎಲೆಗಳು ನಮ್ಮ ಶರೀರದ ಮೇಲೆ ಇರುವಂತಹ ಜಂತುಗಳನ್ನು ನಾಶ ಮಾಡುವ ಕೆಲಸ ಮಾಡುತ್ತವೆ. ಇನ್ನು ಕೊನೆಯದಾಗಿ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಶರೀರದ ಉಷ್ಣಾಂಶ ಕಡಿಮೆ ಮಾಡಲು ಮತ್ತು ಪಚನ ಶಕ್ತಿಯನ್ನು ಹೆಚ್ಚಾಗಿಸಲು ನೈಸರ್ಗಿಕವಾದ ಒಂದು ಮುಖ್ಯ ಪದಾರ್ಥ ಎಂದರೆ ಬೇವು. ಅದನ್ನು ನಾವು ಹೇಗೆ ಬಳಸಬೇಕೆಂದರೆ ಬೇವಿನ ಎಳೆಯ ಎಲೆಗಳು ಮತ್ತು ಅದರ ಜೊತೆಗೆ 2ರಿಂದ ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಶುಂಠಿ ಪೌಡರ್ ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಹೋಗಬೇಕು. ಹಾಗೆ ನಾವು ಕಡಿಮೆ ಮತ್ತು ಹಗುರವಾದ ಆಹಾರವನ್ನು ಕೂಡ ಸೇವಿಸಬೇಕು. ಓಕೆ ಸ್ನೇಹಿತರೆ, ನಾನು ಶೇರ್ ಮಾಡಿರುವಂಥ ಈ ಒಂದು ಚಿಕ್ಕ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯೋಗವಾಗಿದ್ದರೆ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.